ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚ್ಚಿ ಲಾಗ್ಸ್. ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋವಂಥ ಚಾಕೋ ಚಿಪ್ಸ್ ನಾವು ಐಸ್ ಕ್ರೀಮ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಅದೇ ಥರ ಕೇಕ್ಸ್ಗೂ ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಐಟಮ್ ಇದ್ದರೆ ಸಾಕು, ಈಸಿಯಾಗಿ ಮನೆಯಲ್ಲೇ ನಾವು ಯಾವ ಥರ ಮಾಡ್ಕೊಬಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಜಸ್ಟ್ ಒಂದು ಐಟಮ್ ಇದ್ದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ. ಸೊ ಅಂಗಡಿಯಲ್ಲಿ ಸಿಗೋವಂಥ ಚಾಕೋ ಚಿಪ್ಸ್ ನಾವು ನೀಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹೇಗೆ ಅಂದ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ತೊಗೊತಾ ಇದ್ದೀನಿ. ಸೊ ಡಾರ್ಕ್ ಚಾಕ್ಲೇಟು ಜಾಸ್ತಿ ಏನು ಬೇಕಾಗಿಲ್ಲ, ನಮ್ಮ ಒಂದು ಕ್ವಾಂಟಿಟಿ ನೋಡಿಕೊಂಡು ನಾ ಇಲ್ಲಿ 1/4 ಭಾಗ ಅಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಸೊ ಒಂದು ಪಾತ್ರೆಯಲ್ಲಿ ನೀರಿಟ್ಟು ನಾವು ಈ ಚಾಕ್ಲೇಟ್ನ ಡಬಲ್ ಬಾಯ್ಲ್ ಮಾಡಬೇಕು. ಸೊ ನೋಡಿ, ಅದ್ರ ಮೇಲ್ಗಡೆ ನಾನು ಒಂದು ಪಾತ್ರೆ ಇಟ್ಕೊಂಡು ಚಾಕ್ಲೇಟ್ನ ಮೆಲ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಡೈರೆಕ್ಟಾಗಿ ಮೆಲ್ಟ್ ಮಾಡಬೇಡಿ. ಸೊ ಈ ಥರ ಪ್ರೋಸೆಸ್ ಮಾಡಿಕೊಂಡ್ರೆ ನಮಗೆ ಚಾಕ್ಲೇಟು ನೀಟಾಗಿ ಕರಗುತ್ತೆ. ನಾವು ಡೈರೆಕ್ಟಾಗಿ ಮಾಡಿಕೊಂಡ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಈ ಮೆಥಡೇ ಮಾಡಿ. ಈ ಮೆಥಡ್ ಮಾಡಿದ್ರೆ ಅದು ನೀಟಾಗಿ ಕರಗುತ್ತೆ. ಸೊ ನಮಗೆ ಚಾಕೋ ಚಿಪ್ಸು ನೀಟಾಗಿ ಬರುತ್ತೆ. ಸೊ ಇದು ಡಬಲ್ ಬಾಯ್ಲ್ ಮೆಥಡು. ಸೊ ಇದೇ ಥರ ಮಾಡಿ, ಓಕೆನಾ. ನೋಡಿ ಎಷ್ಟು ನೀಟಾಗಿದೆ ಚಾಕ್ಲೇಟ್. ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡು ನೀಟಾಗಿ ಈ ಥರ ಮೆಲ್ಟ್ ಮಾಡಿಕೊಂಡು ನೀಟಾಗಿ ಉಂಡೆ ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ನಮಗೆ ಬ್ಯಾಟರ್ ರೆಡಿಯಾಗಿದೆ. ಚಾಕ್ಲೇಟ್ ಬ್ಯಾಟರ್ ನೀಟಾಗಿ ರೆಡಿಯಾಗಿದೆ. ಸೊ ಈಗ ನಾವು ಒಂದು ಕವರ್, ಹಾಲಿನ ಕವರ್ ಅದು ತೊಗೋಬೋದು, ಅಥವಾ ಪ್ಲಾಸ್ಟಿಕ್ ಕವರ್ಸ್ ಬರುತ್ತಲ್ವ, ಕವರ್ ತೊಗೊಂಡು ನೀಟಾಗಿ ಅದರಲ್ಲಿ ನಾವು ಚಾಕ್ಲೇಟ್ನ ಏನು ಮೆಲ್ಟ್ ಮಾಡಿದಿರಲ್ವ, ಸೊ ಅದನ್ನ ಹಾಕಿ ನೀಟಾಗಿ ಒಂದು ಬಟರ್ ಶೀಟ್ ಮೇಲೆ, ಇಲ್ಲಾಂದರೆ ಒಂದು ಪೇಪರ್ ಮೇಲೆ, ಪೇಪರ್ಗಿಂತ ಬಟರ್ ಶೀಟ್ ತೊಗೊಳ್ಳಿ. ಸೊ ಬಟರ್ ಶೀಟ್ ಮೇಲೆ ನೀಟಾಗಿ ಅದನ್ನು ಹಾಕ್ಕೊಂಡ್ರೆ ನಮಗೆ ಚಾಕೋ ಚಿಪ್ಸ್ ನೀಟಾಗಿ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ. ಸೊ ನೋಡಿ, ಈಗ ನಾವು ಏನು ಬ್ಯಾಟರ್ ರೆಡಿ ಮಾಡಿದಿರಲ್ವ, ಚಾಕ್ಲೇಟ್ ಬ್ಯಾಟರ್, ಸೊ ಅದನ್ನು ಒಂದು ಕವರ್ಗೆ ಹಾಕ್ತಾಯಿದ್ದೀನಿ. ಸೊ ಆ ಎಡ್ಜ್ ಏನಿರುತ್ತೋ ಆ ಎಡ್ಜಲ್ಲಿ ನೀಟಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ನಾವು ಚಾಕೋ ಚಿಪ್ಸ್ ಚಿಕ್ಕದಾಗಿ ಡಾಟ್ಸ್ ಹಾಕ್ಕೊಂಡ್ರೆ ನಮಗೆ ಚಾಕೋ ಚಿಪ್ಸ್ ರೆಡಿ ಆಗುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡ್ದಂಗೂ ಇರುತ್ತೆ. ಒಂದೇ ಒಂದು ಐಟಮಿಂದ ನಾವು ನೀಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಆಚೆ ತೊಗೊಂಡ್ರೆ ಜಾಸ್ತಿ ಆಗುತ್ತಲ್ವ. ಸೊ ಈ ಥರ ಜಸ್ಟ್ ಒಂದು ಐಟಮಲ್ಲೇ ನಾವು ಮನೆಯಲ್ಲೇ ನೀಟಾಗಿ ನಾವೇ ಮಾಡ್ಕೊಳ್ಳೋ ಖುಷಿ ಇರುತ್ತೆ. ಸೊ ಇದು ಬಂದು ನಮಗೆ ಐಸ್ ಕ್ರೀಮ್ಸ್ಗೆ ಅಥವಾ ನಾವು ಕೇಕ್ಸ್ ಮಾಡ್ತಿರಲ್ವ, ಕೇಕ್ಸ್ಗೂ ಇದನ್ನು ಹಾಕ್ಕೋಬೋದು. ಸೊ ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಚಿಕ್ಕದಾಗಿ ರೌಂಡ್ ಇಟ್ಕೊಳ್ಳಿ. ತುಂಬ ದೊಡ್ಡದಾದರೆ ಚಾಕೋ ಚಿಪ್ಸು ತುಂಬ ದೊಡ್ಡದಾಗುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದು ಬಟರ್ ಶೀಟ್ ಮೇಲೆ ಈ ಥರ ಹಾಕ್ಕೊಂಡು ಒಂದು 10 ಮಿನಿಟ್ಸು ಡೀಪ್ ಫ್ರೀಝರ್ ಇಡಿ. ಮಾಮೂಲಿ ಕೆಳಗಡೆ ಇಡಬೇಡಿ. ಸೊ ಡೀಪ್ ಫ್ರೀಝರ್ ಇಟ್ಟರೆ ನಮಗೆ ಚಾಕೋ ಚಿಪ್ಸ್ ರೆಡಿ ಆಗುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಚಿಕ್ಕದಾಗೆ ಡಾಟ್ಸ್ ಹಾಕ್ಕೊಳ್ಳಿ. ನೋಡಿ, ನಾನು ಫ್ರೀಝರಿಂದ ಒಂದು 10 ಮಿನಿಟ್ಸ್ ಬಿಟ್ಟು ತೆಗೆದ್ರೆ ಚಾಕೋ ಚಿಪ್ಸ್ ಇಷ್ಟು ಚೆನ್ನಾಗಿ ಮನೆಯಲ್ಲೇ ಆಗಿದೆ ನೋಡಿ. ನೀಟಾಗಿ ನೀವೇ ಅಬ್ಸರ್ವ್ ಮಾಡ್ತಾಯಿದ್ದೀರಲ್ವ, ನೋಡಿ ಎಷ್ಟು ನೀಟಾಗಿದೆ. ಸೊ ಚಿಕ್ಕದಾಗೆ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಣಾ ರಚ್ಚಿ ಲಾಗ್ಸ್ ಮತ್ತೊಂದು ರೆಸಿಪಿ ಅಥವಾ ಹೆಲ್ತ್ ಟಿಪ್ಸ್ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.